ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಮಾಜಿ ಸಂಸದ ಧನಂಜಯ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮಿತ್. ಧನಂಜಯ ಕುಮಾರ್ ಅವರೇ, ಎಲ್ಲವನ್ನು ಬಿಟ್ಟು ಈಗ ಕಾವೇರಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದೀರಿ ನೀವು, ಯಡಿಯೂರಪ್ಪನವರೆಲ್ಲ, ಯಾಕೆ? ಇದರಲ್ಲಿ ರಾಜಕಾರಣ ಇಲ್ಲ ಹಮೀದ್. ಇದು ನಮ್ಮ ಮನಸ್ಸಿನಲ್ಲಿ ರಾಜ್ಯದ ಜನ ಯಾವ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ಅದಕ್ಕಾಗಿ ಆ ಸಂಕಷ್ಟ ಪರಿಹಾರಕ್ಕೆ ಅವರ ಜೊತೆಗೆ ನಿಲ್ಲಬೇಕು ಅಂತ ಹೇಳುವಂಥ ಒಂದು ತೀರ್ಮಾನದಿಂದಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ನಾನು ಪ್ರಮಾಣಪೂರ್ವಕವಾಗಿ ಹೇಳ್ತೇನೆ, ಇದರಲ್ಲಿ ರಾಜಕೀಯ ಇಲ್ಲ. ನೀವು ಅದರ ಅಗತ್ಯ ಏನಿದೆ? ನೀವು ಹೋರಾಟ ಮಾಡೋದು ಜನಗಳ ಮಧ್ಯೆ ಕೂತ್ಕೊಳ್ಳೋ ಅಗತ್ಯ ಅಲ್ಲ. ಸರ್ಕಾರ ನಿಮ್ದಿದೆಯಲ್ಲ, ನೀವು ಸರ್ಕಾರದಲ್ಲಿ ಕೂತ್ಕೊಂಡು ಅದನ್ನ ತೀರ್ಮಾನ ಮಾಡೋ ರೀತಿಯಲ್ಲಿ ಮಾಡ್ಬೋದಲ್ಲ. ನೀವು ರಾಜ್ಯದ ಜನರ ಮುಂದೆ ನಾಟಕ ಮಾಡ್ತಾ ಇದ್ದೀರಿ. ದುರಾದೃಷ್ಟ, ಸರ್ಕಾರದಲ್ಲಿ ಯಾರಿದ್ದಾರೆ ಅವರು ಇದರ ಬಗ್ಗೆ ಎಳ್ಳಷ್ಟು ಕಾಳಜಿಯನ್ನು ತೋರಿಸ್ತಾ ಇಲ್ಲ. ಸರ್ಕಾರದಲ್ಲಿ ಯಾರಿದ್ದಾರೆ ಅಂದ್ರೆ ಸರ್ಕಾರ ಯಾರ್ದು? ನಿಮ್ದೇ ತಾನೇ, ಬಿಜೆಪಿ ಸರ್ಕಾರ. ನೀವು ಬಿಜೆಪಿಯಲ್ಲಿ ಇದ್ದೀರಿ. ಇನ್ನು ಈಗ ಇದು ಪಕ್ಷಕ್ಕಷ್ಟೇ ಸೀಮಿತ ಅಲ್ಲ, ಪಕ್ಷಾತೀತವಾದಂಥ ಒಂದು ವೇದಿಕೆಯಿಂದ ಹೋರಾಟ ಬೇಕು ಅಂತ ಹೇಳುವಂಥ ಹಿನ್ನೆಲೆಯೊಳಗೆ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವರ್ಗದ ಜನ. ನಾನಿವತ್ತು ನಿಮ್ಗೆ ಹೇಳಬೇಕು ಅಂತಿದ್ದರೆ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಹೋರಾಟದಲ್ಲಿ ಎಲ್ಲ ಜಾತಿ ಮತ ಪಂಥದವರು ಬಂದರು, ಎಲ್ಲ ಸಂಘಟನೆಯವರು ಬಂದರು, ಮಠಾಧಿಪತಿಗಳು ಬಂದರು, ಬೇರೆ ಬೇರೆ ರಾಜಕೀಯ ಪಕ್ಷದವರು ಬಂದರು. ನಿಮ್ಮ ಉದ್ದೇಶ ಏನು ಧನಂಜಯ ಕುಮಾರ್? ಸ್ಪಷ್ಟವಾಗಿ ಹೇಳಿ. ನೀವು ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ನೀವು ಒಪ್ಪಿಕೊಂಡ್ರೋ ನಿಮ್ಮ ನಾಯಕ ಯಡಿಯೂರಪ್ಪನವರು ಮಾಡಿದ್ದ ಮುಖ್ಯಮಂತ್ರಿನೇ ಅವರು, ಅವ್ರ ಜೊತೆ ಮಾತಾಡ್ಬೋದು. ಬಹಿರಂಗ ಹೇಳಿಕೆಗಳಾಗಿ ಕೊಡ್ತಾ ಇದ್ದೀರಿ. ನಿಮಗೆ ಗೊತ್ತಿದೆ, ಟಾರ್ಗೆಟ್ ಮಾಡೋದ ಅವಶ್ಯಕತೆ ಇಲ್ಲ. ಒಂದೊಮ್ಮೆ ಆ ಥರದಲ್ಲಿ ಏನಾದರೂ ಯಡಿಯೂರಪ್ಪ ಬಯಸಿದರೆ ಬಹುಶಃ ಜಗದೀಶ್ ಶೆಟ್ಟರು ಒಂದು ನಿಮಿಷ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನು ಹೇಳ್ಕೊಟ್ಟಿದ್ದೀರಿ? ಅಲ್ಲ, ಇದು ಸ್ಥಿತಿ, ವಾಸ್ತವ ಸ್ಥಿತಿಯನ್ನು ಹೇಳ್ತಾ ಇದ್ದೇನೆ ನಾನೇನು ಯಾರನ್ನು ಹೆದರಿಸಲಿಕ್ಕೆ ಈ ಮಾತು ಹೇಳ್ತಾ ಇಲ್ಲ. ವಾಸ್ತವಿಕತೆಯಿಂದ ನೀವು ದೂರ ಹೋಗಿ ಯೋಚನೆ ಮಾಡೋದಿದ್ರೆ ವಿಚಾರ ಬೇರೆ. ವಾಸ್ತವಿಕವಾಗಿ ಇವತ್ತು ಯಡಿಯೂರಪ್ಪನವರೇ ಇಡೀ ಜಗತ್ತಿಗೆ ಗೊತ್ತಿದೆ ಹಮೀದ್, ನಾನು ಹೇಳುವ ಅವಶ್ಯಕತೆ ಇಲ್ಲ. ಜಗದೀಶ್ ಶೆಟ್ಟರನ್ನು ಮುಖ್ಯಮಂತ್ರಿ ಮಾಡಿದ್ದು ಯಾರು? ಯಡಿಯೂರಪ್ಪನವರ ಆ ಒಂದು ಬಲದ ಮೇಲೆ ಅವರು ಮುಖ್ಯಮಂತ್ರಿ ಆಗಿ. ಯಾಕೆ ಮಾಡಿದ್ರಿ? ಪದೇ ಪದೇ ಯಡಿಯೂರಪ್ಪ ಹೇಳಿದರು, ಹೇಳ್ತಾನೆ ಇದ್ದಾರೆ, ಯಾವುದೇ ಕಾರಣಕ್ಕೆ ಸರ್ಕಾರವನ್ನು ಅಭದ್ರಗೊಳಿಸುವಂಥದ್ದು ನಮ್ಮ ಉದ್ದೇಶ ಅಲ್ಲ, ಸರ್ಕಾರವನ್ನು ಅಧಿಕಾರದಿಂದ ನಾವು ಬೀಳಿಸುವುದಿಲ್ಲ, ಈ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಹಾಗಾಗಿ ಬಹುಶಃ ಅದರದ್ದು ಒಂದು ನಿರಾಳತೆಯ ಒಂದು ಉಪಯೋಗವನ್ನು ಮುಖ್ಯಮಂತ್ರಿಯವರು ಪಡ್ಕೊಳ್ತಾ ಇದ್ದಾರೆ ಅಂತಲೂ ನನಗೆ ಅನಿಸ್ತಾ ಇದೆ. ಧನಂಜಯ ಕುಮಾರ್, ಸ್ಪಷ್ಟಪಡಿಸಿ. ತಾವೇ ಹೇಳಿದ್ರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಿದಿರಿ, ಯಾಕೆ ಮಾಡಿದಿರಿ ಅಂತ ಹೇಳಲಿಲ್ಲ. ಮಾಡಿ ಆಯಿತು, ತಾವು ಸಲಹೆ ಕೊಡ್ಬೋದು, ಪಕ್ಷದಲ್ಲಿ ಹಿರಿಯರು, ನಾವು ಸಂಸದರ ಮೀಟಿಂಗ್ ಕರೀರಿ, ಅಥವಾ ನಮ್ಮ ಜೊತೆ ಚರ್ಚೆ ಮಾಡಿ ಕೇಂದ್ರದಲ್ಲಿ ನಾವೇನು ಮಾತಾಡಬೇಕು, ಅಥವಾ ಸುಪ್ರೀಂ ಕೋರ್ಟಲ್ಲಿ ಏನು ಅಫಿಡವಿಟ್ ಹಾಕಬೇಕು ಅದನ್ನು ಚರ್ಚೆ ಮಾಡೋದು ಬಿಟ್ಟು ನೀವು ಬೀದಿಯಲ್ಲಿ ಪೆಂಡಲ ಕೂತ್ಕೊಂಡು ಧಿಕ್ಕಾರ ಕೂಗ್ತಾ ಇದ್ರಿ. ಯಾರ ವಿರುದ್ಧ? ನಿಮ್ಮ ಪಕ್ಷದ ವಿರುದ್ಧ, ನಿಮ್ಮ ಪಕ್ಷದ ಸರ್ಕಾರದ ವಿರುದ್ಧ ಕೂಗ್ತಾ ಇದ್ದೀರಿ. ಯಾಕೆ? ಯಾರ್ಯಾರು ಕಾವೇರಿಯ ವಿಚಾರದಲ್ಲಿ ಕಾವೇರಿಯ ವಿರುದ್ಧವಾಗಿ ವರ್ತನೆ ಮಾಡ್ತಾರೆ, ಅದು ಪ್ರಧಾನಮಂತ್ರಿ ಇರಲಿ, ಅದು ಮುಖ್ಯಮಂತ್ರಿ ಇರಲಿ, ಅದು ನೀರಾವರಿ ಸಚಿವರು ಇರಲಿ, ಅದು ಕಾನೂನು ಸಚಿವರು ಇರಲಿ, ಎಲ್ಲರ ವಿರುದ್ಧ ನಾವು ಹೋರಾಟ ಮಾಡುವಂಥವ್ರು. ನಮಗೆ ಇಲ್ಲಿರುವಂಥದ್ದು ಕಾವೇರಿ ಈ ಒಂದು ನಾಡಿನ ಜೀವನದಿ. ಸರಿ, ಈ ಕಾಳಜಿ ಕಾವೇರಿಯನ್ನು ಉಳಿಸಿಕೊಳ್ಬೇಕು. ನೋಡಿ, ಇಲ್ಲಿ ಕಾವೇರಿಗೆ ಸೀಮಿತವಾಗಿ ನಾನು ಒಂದು ಮಾತು ಹೇಳ್ತೇನೆ ನಿಮಗೆ. ಅಲ್ಲ, ಈ ಕಾಳಜಿನೇ ಇರಲಿ. ಇದೇ ಕಾಳಜಿ ಧನಂಜಯ ಕುಮಾರ್ ಏನು ಕಾಳಜಿ ವ್ಯಕ್ತಪಡಿಸ್ತಾ ಇದ್ದೀರಿ, ಈ ಕಾಳಜಿ ಕೇವಲ ಯಡಿಯೂರಪ್ಪ ಮಾತ್ರನಾ? ಜಗದೀಶ್ ಶೆಟ್ಟರ್ ಅವ್ರಿಗಿಲ್ವಾ? ಇಬ್ಬರು ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ದೀರಿ, ಆ ಇಬ್ಬರು ಉಪಮುಖ್ಯಮಂತ್ರಿಗಳಿಗೆ ಇವು ಕಾಳಜಿ ಇಲ್ವಾ? ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಕಾಳಜಿ ಇಲ್ವಾ? ಅದೇ ನೀವು ಮಾತ್ರ ಬೀದಿಯಲ್ಲಿ ಕೂತ್ಕೊಂಡು ಏನು ಹೇಳ್ತಾ ಇದ್ದೀರಿ? ಅದಕ್ಕೆ ಕೇಳ್ತಾ ಇದ್ದೀನಿ, ನೀವು ಡ್ರಾಮಾ ಮಾಡ್ತಾ ಇದ್ದೀರೋ ಅಥವಾ ನಿಜವಾಗಿ ಏನಾದರೂ? ದಯಮಾಡಿ ಈ ಪ್ರಶ್ನೆ ನೀವು ಅವರಿಗೆ ಕೇಳಬೇಕು. ಒಂದೊಮ್ಮೆ ಅವರು ಉತ್ತರ ಕೊಡೋದಿಲ್ಲ ಅಂತಂದರೆ ಜನ ಅವರಿಗೆ ಸರಿಯಾದಂಥ ದಾರಿ ತೋರಿಸ್ತಾರೆ. ಈಗ ನಾನು ಹೇಳಿದೆ ನಿಮಗೆ, ಯಾರ್ಯಾರಿಗೆ ಕಾವೇರಿಯ ಬಗ್ಗೆ ಬದ್ಧತೆ ಇದೆ, ಯಾರಿಗೆ ಈ ಕನ್ನಡ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ ಅದರ ಬಗ್ಗೆ ಬದ್ಧತೆ ಇದೆ, ಅಂಥವರೆಲ್ಲರೂ ಹೋರಾಟ ಮಾಡಬೇಕಾಗ್ತದೆ. ಪ್ರಧಾನಮಂತ್ರಿಯವರು ಕರೆದಂಥ ಸಭೆ, ಅಲ್ಲಿ ಹೋಗಿ ನೀವು ಮಾತಾಡಿ ಬಂದ್ರಿ, ನಾನು ಧಿಕ್ಕಾರ ಮಾಡಿ ಬಂದಿದ್ದೇನೆ ಅಂತ ಅಷ್ಟರಲ್ಲಿ ಸಾಕಾದು? ಯಡಿಯೂರಪ್ಪನಂಥವ್ರು ಮುಖ್ಯಮಂತ್ರಿ ಆಗ್ತಾ ಇದ್ರೆ ಅಲ್ಲೇ ಕೂತ್ಕೊಳ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು, ನನಗೆ ಬೇಡ ನನ್ನ ಅಧಿಕಾರ, ಪ್ರಧಾನಮಂತ್ರಿಯವರ ಮೇಜಿನ ಮೇಲೆ ಅವರ ರಾಜೀನಾಮೆಯನ್ನು ಬಿಸಾಡಿ ನೀವು ಅಧಿಕಾರ ನಡೆಸಿ, ನಾನು ಅಧಿಕಾರದಲ್ಲಿ ಮುಂದುವರಿಯುವುದಿಲ್ಲ ಅಂತ ಹೇಳ್ತಾ ಇದ್ರು. ಆ ಛಾತಿ ಯಾರಿಗಿದೆ ಹೇಳಿ? ನೋಡಿ, ಆ ಛಾತಿ ಯಾರಿಗಿದೆ? ಈ ಮಾತನ್ನ ಹೇಳ್ತಾ ಇರೋ ಧನಂಜಯ ಕುಮಾರ್ ಮತ್ತು ನಿಮ್ಮ ನಾಯಕರು, ನೀವೇ ತಾನೇ ಅವ್ರನ್ನ ಮಾಡಿದ್ದು. ಆ ಶಕ್ತಿ ಅವರಿಗೆ ಇಲ್ಲ ಅಂದಮೇಲೆ ನೀವು ಅವ್ರನ್ನ CM ಯಾಕೆ ಮಾಡಿದ್ರಿ? ನಿಮ್ಮ ಕೈಗೊಂಬೆ ಆಗಿರಬೇಕು, ನೀವು ಹೇಳ್ದಂಗೆ ಕೇಳಬೇಕು. ನಮ್ಮ ಹಿಡಿತದಲ್ಲಿದೆ ಸರ್ಕಾರ, ಮುಖ್ಯಮಂತ್ರಿ ಅನ್ನುವ ಒಂದು ಪ್ರತಿಷ್ಠೆಗೆ ಮಾಡಿದ್ರಿ. ರಾಜಕೀಯ ತೀರ್ಮಾನಗಳು ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ. ಆ ವಿಚಾರ ಏನು ಜನರ ಮುಂದೆ ಹೇಳಿ. ಆ ವಿಚಾರ ಇರುವಂಥದ್ದು ಇಷ್ಟೇ. ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಇದೆಲ್ಲ ಕೂಡ ತೆರೆದಿಟ್ಟಂಥ ಪುಸ್ತಕ. ಸದಾನಂದ ಗೌಡರನ್ನು ಮುಖ್ಯಮಂತ್ರಿ ಮಾಡಿದರು ಯಡಿಯೂರಪ್ಪನವರು,
ನಿಮ್ಗೆ ಗೊತ್ತಿದೆ ಆವಾಗ ಎಷ್ಟೆಲ್ಲ ಕಸರತ್ತು ನಡೀತು ಅಂತೇಳಿ. ದುರಾದೃಷ್ಟ ಆವಾಗ ಯಾರ್ಯಾರು ವಿರೋಧ ಮಾಡಿದರು ಅವರೆಲ್ಲ ಮತ್ತೆ ಸದಾನಂದ ಗೌಡರ ಜೊತೆಗೆ ಸೇರಿಕೊಂಡ್ರು, ಸದಾನಂದ ಗೌಡರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದರು. ಸದಾನಂದ ಗೌಡರು ಮೂಲಭೂತವಾಗಿ ಯಾವ ವಿಚಾರದ ಆಧಾರದ ಮೇಲೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು ಅದರಿಂದ ದೂರ ಸರಿಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕಾಗಿ ಯಡಿಯೂರಪ್ಪನವರು ಮತ್ತೊಮ್ಮೆ ಒಂದು ಅವಕಾಶ ಬೇಕು, ಬದಲಾವಣೆ ಆಗಬೇಕು ಅಂತೇಳಿ ಜಗದೀಶ್ ನೋಡಿ, ಇದು ಕೇವಲ ಭಾವನಾತ್ಮಕ ರಾಜಕೀಯ ವಿಚಾರ ಅಲ್ಲ. ಇದು ನೋಡಿ, ಒಂದು ರಾಜ್ಯದ ಒಂದು ಭಾಗದ ಜನರ ಬದುಕು ಮತ್ತು ಸಾವಿನ ಪ್ರಶ್ನೆ ಇದು, ನೀರಿಲ್ಲದಿದ್ರೆ. ಮತ್ತು ಮಹಾನಗರ ಬೆಂಗಳೂರು ರಾಜಧಾನಿ ಸೇರಿದಂತೆ ಕೆಲವು ಮಹಾನಗರಗಳ ಕುಡಿಯುವ ನೀರಿನ ಪ್ರಶ್ನೆ, ನೀರಿಲ್ಲ ಅಂತ ಹೇಳಿದ್ರೆ ತತ್ವರ ಹಾಹಾಕಾರ ಶುರುವಾಗುತ್ತೆ. ಇಂಥ ಸಂದರ್ಭದಲ್ಲಿ ತಮ್ಮ ಮುಖ್ಯಮಂತ್ರಿಗಳು ರಾಜಕಾರಣ ಅಥವಾ ತಾವು ರಾಜಕಾರಣ ಮಾಡೋದಲ್ಲ, ರಸ್ತೆ ಕ್ಲೋಸ್ ಮಾಡಿಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳೋದು ಅಥವಾ ಇನ್ನೇನೋ ಹೇಳಿಕೆ ಕೊಡೋದು, ಇನ್ನೆಲ್ಲೋ ಪ್ರಗತಿ ಪರಿಶೀಲನಾ ಸಭೆ ಅಂತ ಹೇಳೋದು, ಜನ ನಿಮ್ಮನ್ನು ಕರಿಬೇಕಾ? ಇದನ್ನ ತಾವು ರಾಜ್ಯದ ಜನರ ಪರವಾಗಿದ್ದೀರಿ ಅನ್ನೋದಾದ್ರೆ ರಾಜ್ಯ ಜನರ ಮುಂದೆ ಬರಬೇಕು, ಏನ್ ನಿಮ್ಮ ಸಮಸ್ಯೆ ಅಂತ ಕೇಳಬೇಕು, ಅವ್ರ ಹತ್ರ ಹೋಗಿ. ನಾವು ಆ ಮನೋವೃತ್ತಿಯನ್ನು ನಾವು ವಿರೋಧ ಮಾಡಿದ್ದೇವೆ, ನಾವು ಅದನ್ನು ಪ್ರಶ್ನೆ ಮಾಡಿದ್ದೇವೆ. ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವನು ಜನನಾಯಕ ಅಂತ ಹೇಳಿದ ಮೇಲೆ ಮನೆಗೆ ಬೇಲಿ ಹಾಕಿ ಪೊಲೀಸ್ ಸರ್ಪಗಾವಲ್ನಲ್ಲಿ ಮನೆ ಒಳಗಡೆ ಒಂದು ರೀತಿಯಲ್ಲಿ ಕದ್ದು ಮುಚ್ಚಿ ವ್ಯವಹಾರ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾರಿಗೆ ಹೇಳ್ತಾ ಇದ್ದೀರಿ ಇದನ್ನ? ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಮುಖ್ಯಮಂತ್ರಿ ನನ್ನ ಪಕ್ಷದವರು, ನನ್ನ ಪಕ್ಷದ ಮುಖ್ಯಮಂತ್ರಿ. ಆದರೂ ನಾನು ಸಾರ್ವಜನಿಕರ ಸಮಸ್ಯೆ ಬಂದಾಗ ಕರ್ನಾಟಕ ರಾಜ್ಯದ ಜನರ ಜೀವನ್ಮರಣದ ಹೋರಾಟ ನಡೀತಾ ಇರಬೇಕಂತಂದರೆ ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ನಡ್ಕೊಳ್ಳುವಂಥ ರೀತಿಯಲ್ಲೇ ನಡ್ಕೊಳ್ಬೇಕಿತ್ತು ಅವರು. ಅದರ ಬಗ್ಗೆ ನಮಗೆ ಅಸಮಾಧಾನ ಇದೆ. ಅದೇ ರೀತಿಯಲ್ಲಿ ಬೆಂಗಳೂರು ಮಹಾನಗರ, ತಮ್ಗೆ ಗೊತ್ತಿದೆ, ಬೆಂಗಳೂರು ಮಹಾನಗರಕ್ಕೆ ಕಾವೇರಿ 4ನೇ ಹಂತದ ಕುಡಿಯುವಂಥ ನೀರು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 1,450 ಕೋಟಿ ರೂಪಾಯಿಗಳನ್ನು ಒದಗಿಸಿಕೊಟ್ಟು 4ನೇ ಹಂತದ ಕುಡಿಯುವ ನೀರಿನ ಯೋಜನೆ ತಯಾರಾಯಿತು. ಅದು ಮೊನ್ನೆ ಉದ್ಘಾಟನೆ ಮಾಡುವಂಥ ಭಾಗ್ಯ ಅವರ ಕೈಯಲ್ಲಿ ಇರಲಿಲ್ಲ. ಈಗಿನ ಮಂತ್ರಿಗಳು ಯಾರೋ ಮಾಡಿದ್ರು, ಅದು ಹೋಗಲಿ. ಆದರೆ ಅಂಥ ಬೆಂಗಳೂರು 1 ಕೋಟಿ ಜನಕ್ಕೆ ಇವತ್ತು ಕಾವೇರಿಯ ನೀರು ಕುಡಿಯುವಂಥದ್ದು, ಬೆಂಗಳೂರನ್ನು ಪ್ರತಿನಿಧಿಸ್ತಾ ಇರುವಂಥ ಸಂಸತ್ ಸದಸ್ಯರು ಏನು ಮಾಡ್ತಾ ಇದ್ದಾರೆ? ಅದನ್ನು ಪ್ರಶ್ನೆ ಮಾಡುವಂಥದ್ದು ನಮ್ಮ ಹಕ್ಕಲ್ವಾ? ಅವರು ನಮ್ಮ ಪಕ್ಷದವರೇ ಇದ್ದರೂ ಇರ್ಬೋದು. ಅವರು ಜನವಿರೋಧಿಯಾಗಿ ವರ್ತನೆ ಮಾಡಿದರೆ ಅಂಥವರ ವರ್ತನೆ ಏನಿದೆ ಅದನ್ನು ಸಾರ್ವಜನಿಕವಾಗಿ ಖಂಡನೆ ಮಾಡ್ತೇವೆ ನಾವು. ರೈಟ್, ಧನಂಜಯ ಕುಮಾರ್, ನಿಮ್ಮ ಜೊತೆ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ತಾವು ಸಂಸದರ ಪ್ರಶ್ನೆ ಎತ್ತಿದ್ರೆ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.